ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ GPST 2022 ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ಯಾವ ಪುಸ್ತಕಕ್ಕೆ ಹೆಚ್ಚು ಅಂಕಗಳನ್ನ ಕೊಟ್ಟಿದ್ದಾರೆ, ಯಾವ ಪಠ್ಯ ಪುಸ್ತಕಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದ್ರು ಅನ್ನೋದನ್ನ ಕೆಲವೊಂದು ಪ್ರೂಫ್ಗಳನ್ನ ಇಟ್ಕೊಂಡು ನಾವು ತರಗತಿವಾರು ಅಂಕಗಳನ್ನ ಹಂಚಿಕೆ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಈಗ ಅದೇ 2022 ಪ್ರಶ್ನೆ ಪತ್ರಿಕೆ ಆಧಾರವಾಗಿಟ್ಕೊಂಡು ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಇನ್ನು ಈ ವಿಡಿಯೋ ಕೊನೆಯಲ್ಲಿ SR ಕ್ಲಾಸಸ್ ವತಿಯಿಂದ ಮುಂದಿನ ತಿಂಗಳಿಂದ ನಾವು ಟೆಸ್ಟ್ ಸಿರೀಸ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಮಾಹಿತಿಯನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ನೀಡ್ತಾ ಹೋಗ್ತೀನಿ. ಅದರ ಜೊತೆಗೆ ಒಬ್ಬ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಯಾವೆಲ್ಲ ರೀತಿಯಲ್ಲಿ ಅವರು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಅದನ್ನು ಕೂಡ ನಾನು ತೋರಿಸೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಈಗ ನೇರವಾಗಿ ನಾವು ಪ್ರಶ್ನೆಗೆ ಹೋಗೋದಾದ್ರೆ, ಇಲ್ಲಿ ದೇವಾಲಯಗಳು ಮತ್ತು ಅವುಗಳ ಒಂದು ಸ್ಥಳವನ್ನ ನಾವು ಗುರುತಿಸಬೇಕಾಗುತ್ತೆ. ಇದು ಹೊಂದಿಸಿ ಬರೆಯರಿಗೆ ಸಂಬಂಧಿಸಿದ ಪ್ರಶ್ನೆ. ಆ ಭಾಗದಲ್ಲಿ 4 ದೇವಾಲಯಗಳನ್ನ ಕೊಟ್ಟಿದ್ರೆ, ಬಾ ಭಾಗದಲ್ಲಿ 5 ಸ್ಥಳಗಳನ್ನ ಕೊಟ್ಟಿದ್ರೆ ಅವುಗಳನ್ನ ನಾವು ಹೊಂದಿಸ್ತಾ ಹೋಗೋಣ. ಮೊದಲನೇದಾಗಿ ಮಧುಕೇಶ್ವರ ದೇವಾಲಯ, ಎರಡನೇದು ಪಾತಾಳೇಶ್ವರ ದೇವಾಲಯ, ಮೂರನೇದು ಲೋಕೇಶ್ವರ ದೇವಾಲಯ, ನಾಲ್ಕನೇದು ಕೈಲಾಸ ದೇವಸ್ಥಾನ. ಇವುಗಳನ್ನ ನಾವು ಹೊಂದಿಸಿ ಬರೆಯೋದಾದ್ರೆ, ಮಧುಕೇಶ್ವರ ದೇವಾಲಯ ಕಂಡು ಬರುವುದು ಬನವಾಸಿಯಲ್ಲಿ, ಪಾತಾಳೇಶ್ವರ ದೇವಾಲಯ ಕಂಡು ಬರುವುದು ತಲಕಾಡಿನಲ್ಲಿ, ಅದಾದ ನಂತರ ಲೋಕೇಶ್ವರ ದೇವಾಲಯ ಕಂಡು ಬರುವುದು ಪಟ್ಟದಕಲ್ಲಿನಲ್ಲಿ, ಕೈಲಾಸ ದೇವಸ್ಥಾನ ಕಂಡು ಬರುವುದು ಎಲ್ಲೋರದಲ್ಲಿ. ಇವುಗಳ ಆಧಾರದ ಮೇಲೆ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಾದ್ರೆ, ಎ ಬಂದ್ಬಿಟ್ಟು 4, ಇದು 3ನೇದ್ರಲ್ಲಿದೆ ಮತ್ತು 1ನೇದ್ರಲ್ಲಿದೆ. ನೆಕ್ಸ್ಟ್ ಬಿ ಬಂದ್ಬಿಟ್ಟು ಪಾತಾಳೇಶ್ವರ ದೇವಸ್ಥಾನ ತಲಕಾಡು, ಇಲ್ಲಿ 3 ಇದೆ, ಹಂಗಾಗಿ ಒಂದನ್ನು ನಾವು ಸ್ಕಿಪ್ ಮಾಡ್ಬೋದು. ಸೊ ಹಂಗಾಗಿ ಇಲ್ಲಿ ಬಂದ್ಬಿಟ್ಟು ಬಿ ಅಲ್ಲಿ 3 ಇದೆ. ಅದಾದ ನಂತರ ಲೋಕೇಶ್ವರ ದೇವಸ್ಥಾನ ಪಟ್ಟದಕಲ್ಲಿನಲ್ಲಿದೆ, ಸಿ 1 ಇದೆ. ಅದಾದ ನಂತರ ಕೈಲಾಸ ದೇವಸ್ಥಾನ 5ರಲ್ಲಿದೆ. ಸೊ ಹಂಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು 3 ಆಗುತ್ತೆ. ಇದನ್ನ ನಾವು ನೋಡೋದಾದ್ರೆ, ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿ ಕಂಡು ಬರುತ್ತೆ, ಅದು ಕದಂಬರ ಕಾಲದ್ದು. ಪಾತಾಳೇಶ್ವರ ದೇವಸ್ಥಾನ ಬಂದ್ಬಿಟ್ಟು ತಲಕಾಡಿನಲ್ಲಿ ಕಂಡು ಬರುತ್ತೆ, ಅದು ಗಂಗರ ಕಾಲಕ್ಕೆ ಸಂಬಂಧಿಸಿದ್ದು. ಲೋಕೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಪಟ್ಟದಕಲ್ಲಿನಲ್ಲಿದೆ, ಅದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟದ್ದು. ಕೈಲಾಸ ದೇವಸ್ಥಾನ ಬಂದ್ಬಿಟ್ಟು ಎಲ್ಲೋರದಲ್ಲಿದೆ, ಅದು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿದ್ದು. ಈ ಒಂದು ಪ್ರಶ್ನೆಯ ಆಧಾರದಲ್ಲಿ ಒಬ್ಬ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಯಾವೆಲ್ಲ ರೀತಿ ಯೋಚನೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಾ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಎರಡನೇ ಪ್ರಶ್ನೆ ನೋಡೋದಾದ್ರೆ, ನಾವು ಈ ಹೇಳಿಕೆಗಳನ್ನ ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನ ಗುರುತಿಸಿ. ಈ ಒಂದು ಪ್ರಶ್ನೆ ಬಗ್ಗೆ ನಾನು ಈಗಾಗಲೇ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಚರ್ಚೆ ಮಾಡಿದ್ದೆ. ಈಗ ನೋಡ್ತಾ ಹೋಗೋಣ. ಈತನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನ ವಶಪಡಿಸಿಕೊಂಡನು. ಬಿ ಹೇಳಿಕೆ ಬಂದ್ಬಿಟ್ಟು, ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನ ಲೂಟಿ ಮಾಡಿದನು. ಈತನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನ ಅಭ್ಯಸಿಸಿದನು. ಈತನು ಬೀದರ್ನಲ್ಲಿ ಮದ್ರಸವನ್ನ ಸ್ಥಾಪಿಸಿದನು. ಈ ಒಂದು ಹೇಳಿಕೆಯ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಸರಿಯಾದ ಉತ್ತರವನ್ನ ನೋಡ್ಬೋದು. ಅದು ಮೊಹಮ್ಮದ್ ಗವಾನ ಅನ್ನೋದು ಸರಿಯಾದ ಉತ್ತರ. ಮೊಹಮ್ಮದ್ ಗವಾನನ ಬಗ್ಗೆ ಇನ್ನೊಂದೆರಡು ಅಂಶಗಳನ್ನ ನಾವು ನೋಡೋದಾದ್ರೆ, ಮೊಹಮ್ಮದ್ ಗವಾನನ ಕಾಲಾವಧಿ ಬಂದ್ಬಿಟ್ಟು 1411ರಿಂದ 1482ರವರೆಗೆ ಈತನ ಕಾಲಾವಧಿ ಇದೆ. 1347ರಿಂದ 1426ರವರೆಗೆ ಕಲಬುರಗಿ ಅನ್ನೋದೇನಾಗಿತ್ತು, ಬಹುಮನೀಯರ ರಾಜಧಾನಿಯಾಗಿತ್ತು. ಅದಾದ ನಂತರ ಈತ ಯಾರು, ಮೊಹಮ್ಮದ್ ಗವಾನ, ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನ ಅಭ್ಯಾಸ ಮಾಡ್ತಾನೆ. ಅದರ ಜೊತೆಗೆ ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಆತ ಗಳಿಸಿರ್ತಾನೆ. ಈ ಒಂದು ಹೇಳಿಕೆ ನಾವು ಪ್ರಶ್ನೆಯಲ್ಲೇ ನೋಡ್ಬಹುದು. ಈ ಮೊಹಮ್ಮದ್ ಗವಾನ ಯಾವ ಸುಲ್ತಾನರ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾನಂತಂದ್ರೆ, ಸುಲ್ತಾನರಾದ ಹುಮಾಯೂನ್, ನಿಜಾಮ್ ಶಾ ಹಾಗೂ ಮೂರನೇ ಮೊಹಮ್ಮದ್ ಶಾನ ಮಂತ್ರಿಯಾಗಿ ಹಾಗೂ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈ ಬಹುಮನಿ ಸಾಮ್ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಈತನ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತೇಳಿ ನಾವು ಮೊಹಮ್ಮದ್ ಗವಾನನ ಬಗ್ಗೆ ಆತನ ಸಾಧನೆಗಳು ಕೊಟ್ಟಿರೋ ಪ್ರಶ್ನೆಯಲ್ಲಿ ನಾವು ತಿಳ್ಕೊಬಹುದು. ಅದಾದ ನಂತರ ಮೂರನೇ ಪ್ರಶ್ನೆ, ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯಿಂದ ಬರೀರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದನ್ನ ನಾವು ನೋಡೋದಾದ್ರೆ, ಇದು ಮೈಸೂರು ಒಡೆಯರಿಗೆ ಸಂಬಂಧಪಟ್ಟಂಗೆ, ಇದು ಕೂಡ 10th ಕ್ಲಾಸ್ ಬುಕ್ಕಿಂದನೇ ಬಂದಿರುವಂತ ಪ್ರಶ್ನೆ. ಈ ಹಿಂದೆ ಬಂದಿರೋ 2 ಪ್ರಶ್ನೆಗಳು ಕೂಡ ನಾವು ನೋಡೋದಾದ್ರೆ, ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು 8ನೇ ತರಗತಿಗೆ ಸಂಬಂಧಪಟ್ಟಿದ್ದು, ಎರಡನೇ ಪ್ರಶ್ನೆ ಬಂದ್ಬಿಟ್ಟು 9ನೇ ತರಗತಿಗೆ ಸಂಬಂಧಪಟ್ಟಿದ್ದು, ಈಗ 3ನೇ ಪ್ರಶ್ನೆ 10ನೇ ತರಗತಿಗೆ ಸಂಬಂಧಪಟ್ಟಿದ್ದು. ಈ ರೀತಿ ನಾವು ತರಗತಿವಾರು ವಿಭಾಗ ಮಾಡ್ಕೊಂಡಾಗ ಯಾವ ಕ್ಲಾಸ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು.
ಈ ಒಂದು ಪ್ರಶ್ನೆ ನೋಡೋಣ ನಾವು. ಕಾಲಾನುಕ್ರಮಣಿಕೆಯಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಒನ್, ಎ ಜಯಚಾಮರಾಜ ಒಡೆಯರ್, ಬಿ ಚಿಕ್ಕದೇವರಾಜ ಒಡೆಯರ್, ಸಿ ಹತ್ತನೇ ಚಾಮರಾಜ ಒಡೆಯರ್, ಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದು ನಾನು ನೇರವಾಗಿ ಆನ್ಸರ್ ಟಿಕ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಒನ್ ಬಂದ್ಬಿಟ್ಟು ಚಿಕ್ಕದೇವರಾಜ ಒಡೆಯರ್. ಇವರ ಒಂದು ಕಾಲಾವಧಿಯನ್ನು ನಾವು ನೋಡ್ತಾ ಹೋಗೋಣ. ಚಿಕ್ಕದೇವರಾಜ ಒಡೆಯರ ಕಾಲಾವಧಿ ಬಂದ್ಬಿಟ್ಟು 1673ರಿಂದ 1704. ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಾವಧಿ ಬಂದ್ಬಿಟ್ಟು 1799ರಿಂದ 1831. ಅದಾದ ನಂತರ ಹತ್ತನೇ ಚಾಮರಾಜ ಒಡೆಯರ ಕಾಲಾವಧಿ ಬಂದ್ಬಿಟ್ಟು 1881ರಿಂದ 1894. ಜಯಚಾಮರಾಜ ಒಡೆಯರ ಕಾಲಾವಧಿ ಬಂದ್ಬಿಟ್ಟು 1940ರಿಂದ 1950. ಈ ಒಂದು ಪ್ರಶ್ನೆಗೆ ನಾವು ಕ್ಲೂ ಡಿ ಅನ್ನ ಇಟ್ಕೊಂಡು ನಾವು ಸರಿಯಾದ ಉತ್ತರ ಮಾಡಬಹುದಾಗಿತ್ತು. ಈ ತರ ನಾವು ಕಾಲಾವಧಿಯನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಹತ್ತನೇ ಚಾಮರಾಜ ಒಡೆಯರ್ ಮತ್ತು ಜಯಚಾಮರಾಜ ಒಡೆಯರ್ ಅಂತೇಳಿ ನಾವು ಹೇಳ್ಬೋದು. ಬಿ, ಡಿ, ಸಿ ಮತ್ತು ಎ ಅಂತೇಳಿ ಇದರ ಉತ್ತರ ಅಂತೇಳಿ ನಾವು ಹೇಳ್ಬೋದು. ಈಗ ಮೂರನೇ ಪ್ರಶ್ನೆ, ಮೋತಿಲಾಲ್ ನೆಹರು ಮತ್ತು ಸಿ.ಆರ್. ದಾಸ್ ರವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು? ಆಪ್ಷನ್ ಎ ಸೋಷಲಿಸ್ಟ್ ಪಕ್ಷ, ಆಪ್ಷನ್ ಬಿ ಸ್ವರಾಜ್ ಪಕ್ಷ, ಆಪ್ಷನ್ ಸಿ ಜನತಾ ಪಕ್ಷ, ಆಪ್ಷನ್ ಡಿ ಸ್ವತಂತ್ರ ಕಾರ್ಮಿಕ ಪಕ್ಷ. ಇದು ಕೂಡ 10ನೇ ತರಗತಿಯ ಪ್ರಶ್ನೆ ಅಂತಾನೆ ನಾವು ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ತಮ್ಮೆಲ್ರಿಗೂ ಗೊತ್ತಿರುತ್ತೆ, ಸ್ವರಾಜ್ ಪಕ್ಷ ಅನ್ನೋದು. ಇದರ ಬಗ್ಗೆ ನಾವು ವಿವರಣೆ ನೋಡೋದಾದ್ರೆ, ಬ್ರಿಟಿಷ್ ಭಾರತದಲ್ಲಿ ಸಾಕಷ್ಟು ಕಾಯ್ದೆಗಳನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಅದರಲ್ಲಿ 1909ರ ಕಾಯ್ದೆ, 1919ರ ಕಾಯ್ದೆ ಮತ್ತು 1935ರ ಕಾಯ್ದೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತಾ ಹೋಗ್ತವೆ. ಈ ಒಂದು ಕಾಯ್ದೆಗಳಲ್ಲಿ 1919ರ ಕಾಯ್ದೆ ಪ್ರಕಾರ ಚುನಾವಣೆಯಲ್ಲಿ 1919ರ ಕಾಯ್ದೆ ಪ್ರಕಾರ ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನ ಭಾರತೀಯರಿಗೆ ಈ ಒಂದು ಕಾಯ್ದೆ ನೀಡ್ತಾ ಹೋಗುತ್ತೆ. ಆದ್ರೆ ಈ ಕಾಯ್ದೆಯ ಸದುದ್ದೇಶ ಭಾರತೀಯರ ಪರವಾಗಿ ಇರಲ್ಲ. ಅಂದ್ರೆ ಭಾರತೀಯರ ಪರವಾಗಿ ಇರ್ಲಾರ್ದ ಕಾರಣದಿಂದ ಏನಾಗುತ್ತಂತಂದ್ರೆ, ಕೆಲವು ಕಾಂಗ್ರೆಸ್ಸಿಗರು ಏನ್ ಮಾಡ್ತಾರೆ, ಈ ಒಂದು 1919ರ ಕಾಯ್ದೆ ಪ್ರಕಾರ ಏನ್ ಚುನಾವಣೆ ನಡೀತಾ ಇತ್ತಲ್ಲ, ಆ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಾರೆ. ಆದ್ರೆ 1919ರ ಕಾಯ್ದೆ ಅಡಿಯಲ್ಲಿ ಮುಂದೆ ನಡೆಯೋ ಚುನಾವಣೆಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಯಾರ ಉದ್ದೇಶ ಆಗಿತ್ತಂದ್ರೆ ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು 1923ರಲ್ಲಿ, ಬಹಳ ಇಂಪಾರ್ಟೆಂಟು, 1923ರಲ್ಲಿ ಅವರು ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹೀಗೆ ಅವರ ಉದ್ದೇಶ ಏನಾಗಿತ್ತು, ನಾವು ಹೊರಗಡೆಯಿಂದ ಬಹಿಷ್ಕಾರ ಮಾಡೋದಲ್ಲ, ನಾವು ಶಾಸನ ಸಭೆಗಳಲ್ಲಿ ಒಳಗಡೆ ಹೋಗಿನೇ ಅದರ ವಿರೋಧ ಮಾಡಬೇಕು, ಸರ್ಕಾರದ ನೀತಿಗಳನ್ನ ನಾವು ವಿರೋಧ ಮಾಡಬೇಕು, ಆಗ ನಾವು ಸ್ವಾತಂತ್ರ್ಯ ಪಡ್ಲಿಕ್ಕೆ ಸಾಧ್ಯ ಅನ್ನೋದು ಯಾರ ಉದ್ದೇಶ ಆಗಿತ್ತು, ಮೋತಿಲಾಲ್ ನೆಹರು ಅವರ ಉದ್ದೇಶ ಆಗಿತ್ತು. ಹಾಗಾಗಿ 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಅದರಂತೆ 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಹೋಗುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿಯವರು ವಹಿಸಿರ್ತಾರೆ. ಈ ಒಂದು ಅಧಿವೇಶನದಲ್ಲಿ ಏನ್ ಹೇಳ್ತಾರಂತಂದ್ರೆ, ಸ್ವರಾಜ್ಯ ಪಕ್ಷದ ಕಾರ್ಯತಂತ್ರವನ್ನ ಗಾಂಧೀಜಿಯವರು ಏನ್ ಮಾಡ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕ್ರಮವಾಗಿ ಅವರು ಘೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಹಂಗಾಗಿ ಈ ಒಂದು ಸ್ವರಾಜ್ಯ ಪಕ್ಷ ಕೂಡ ಮುಂದೆ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವರಾಜ್ಯ ಪಕ್ಷ ಬಹುಮತವನ್ನ ಪಡಿತಾ ಹೋಯಿತು. ಅದರೊಂದಿಗೆ ಸಿ.ಆರ್. ದಾಸ್ ರವರು ಮೇಯರ್ ಸಹ ಆಗಿ ಕೂಡ ಆಯ್ಕೆಯಾದ್ರು. ಇಷ್ಟು ಸ್ವರಾಜ್ ಪಕ್ಷ. ಇಲ್ಲಿ ಬಂದ್ರೆ ಪ್ರಶ್ನೆ ಏನ್ ಬರುತ್ತೆ, ಯಾರು ಸ್ಥಾಪನೆ ಮಾಡಿದ್ರು, ಅದರ ಜೊತೆಗೆ ಯಾವಾಗ ಸ್ಥಾಪನೆ ಮಾಡಿದ್ರು ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾದ್ರೆ, ಕೊಟ್ಟಿರುವ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಇದು ಕೂಡ 10ನೇ ತರಗತಿಯ ಪಠ್ಯಪುಸ್ತಕದಿಂದ ಕೇಳಲಾಗಿರುವ ಪ್ರಶ್ನೆ. ಇದು ಹೇಳಿಕೆ ರೂಪದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. ಫಸ್ಟ್ ಪ್ರತಿಪಾದನೆ ಎ ಏನಿದೆ, ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಅದಕ್ಕೆ ಕಾರಣ, ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು. ನೋಡ್ರಿ, ಒಂದು ಘಟನೆ ನಡೆದಿದೆ, ಆ ಘಟನೆ ಯಾವ ಕಾರಣಕ್ಕಾಗಿ ನಡೀತು ಅನ್ನೋದು ಇಲ್ಲಿ ನಾವು ವಿವರಣೆ ಕೊಡಬೇಕಾಗುತ್ತೆ. ಆಪ್ಷನ್ ಎ ಬಂದ್ಬಿಟ್ಟು ಎ ಮತ್ತು ಆರ್ ಗಳೆರಡು ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ ಆಪ್ಷನ್ ಎ ಮತ್ತು ಆರ್ ಗಳು ಎರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಮತ್ತೆ ಮೂರನೇ ಆಪ್ಷನ್ ಎ ಸರಿ ಮತ್ತು ಆರ್ ತಪ್ಪು.
ಎ ತಪ್ಪು ಮತ್ತು ಆರ್ ಸರಿ. ಈಗ ನಾವು ಇದು ಈ ಪ್ರಶ್ನೆಗೆ ನಾವು ವಿವರಣೆ ನೋಡೋದಾದ್ರೆ ಫಸ್ಟ್ ನೋಡೋಣ. ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತೆ. ಆ ಒಂದು ಚಳವಳಿಯಲ್ಲಿ ನೋಡೋಣ ಒಂದು ನಿಮಿಷ. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದ ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗ 1942ರಲ್ಲಿ ಕೆಲವೊಂದು ಸಲಹೆಗಳನ್ನ ಭಾರತೀಯರ ಮುಂದೆ ಇಟ್ಟಿತು. ಅವೇನು ಸಲಹೆಗಳಿದ್ವು ಅಂತಂದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದಾಗಿ ಹೇಳಿತು. ಆದ್ರೆ ಭಾರತೀಯರ ಉದ್ದೇಶ ಏನಾಗಿತ್ತು, ನಮಗೆ ಡೊಮಿನಿಯನ್ ಸ್ಥಾನಮಾನ ಬೇಡ, ನಮಗೆ ಸ್ವಾತಂತ್ರ್ಯ ಬೇಕು, ಅಂದ್ರೆ ನಮ್ಮ ದೇಶದ ಆಡಳಿತವನ್ನ ನಾವೇ ನಡ್ಸ್ಕೊಳ್ತೀವಿ ಅನ್ನೋದು ಭಾರತೀಯರ ಉದ್ದೇಶ ಆಗಿತ್ತು. ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು ಮತ್ತು ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತ ಸಲಹೆಗಳನ್ನ ನೀಡಿತು. ಆದ್ರೆ ಈ ಒಂದು ಸಲಹೆಗಳನ್ನ ಯಾರು ಒಪ್ಪಲ್ಲ, ಕಾಂಗ್ರೆಸ್ ಒಪ್ಪಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆಯನ್ನ ನೀಡಿತು. ಹಾಗಾದ್ರೆ ನಾವು ಎರಡು ಹೇಳಿಕೆಗಳನ್ನ ನೋಡೋಣ. ಫಸ್ಟ್ ಹೇಳಿಕೆ ಏನಿದೆ, ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಹೌದು, ಕಾಂಗ್ರೆಸ್ ಕರೆ ನೀಡಿತಾ? ಇಲ್ಲಿದೆ ನೋಡ್ರಿ ಹೇಳಿಕೆ. ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ಸರಿ ಇದೆ. ಯಾವುದು ಸರಿ ಇದೆ? ಎ ಅನ್ನೋದು ಸರಿ ಇದೆ, ಪ್ರತಿಪಾದನೆ ಸರಿ ಇದೆ. ಕಾರಣ ಏನು? ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗ ಕೆಲವೊಂದು ಅಂಶಗಳನ್ನ ಮುಂದಿಟ್ಟಿತ್ತು, ಅವುಗಳನ್ನ ಭಾರತೀಯರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯಾವ್ದಾವ್ದಿತ್ತು? ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದಿತ್ತು, ಅದು ಇದೆ. ಮತ್ತೆ ಸಂವಿಧಾನ ರಚನಾ ಸಭೆಯನ್ನು ಕರೆಯುವುದಿತ್ತು, ಅದು ಇದೆ. ಹೊಸ ಸಂವಿಧಾನ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತ ಸಲಹೆಯನ್ನ ಕೊಟ್ರು. ಇದರಲ್ಲೇ ನಮಗೆ ಬಂದಿರೋದು ಯಾವುದು? ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆಯನ್ನ ನೀಡಿತ್ತು. ಇದು ಕೂಡ ಸರಿಯಾದ ಉತ್ತರ ಇದೆ. ಅಂದ್ರೆ ಡೊಮಿನಿಯನ್ ಸ್ಥಾನಮಾನ ಒಪ್ಪದೆ ಏನ್ ಮಾಡಿತ್ತು? ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿಗೆ ಕಾಂಗ್ರೆಸ್ ಕರೆ ನೀಡ್ತಾ ಹೋಯ್ತು. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ. ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಅಂತೇಳಿ ನಾವು ಹೇಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡವರು ಯಾರು? ಇದು ಕೂಡ 10ನೇ ತರಗತಿಯ ಪುಸ್ತಕದಿಂದ ಬಂದಿರೋ ಪ್ರಶ್ನೆ. ಆದ್ರೆ ಇದಕ್ಕೆ ಆ ಬುಕ್ಕಲ್ಲಿ ಉತ್ತರ ಹುಡುಕೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಹಾಗಾಗಿ ನಾವು ಸ್ವಲ್ಪ ಬೇರೊಂದು ಬುಕ್ನ ರೆಫರ್ ಮಾಡಿ ಇದಕ್ಕೆ ಉತ್ತರವನ್ನ ಹುಡುಕಿದೀವಿ. ಈಗ ನಾವು ನೋಡೋಣ, ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡವರು ಯಾರು? ಇಲ್ಲಿದೆ ನೋಡ್ರಿ. ವೆಲ್ಲೆಸ್ಲಿಯು ವಿಧಿಸಿದ ಸಹಾಯಕ ಸೈನ್ಯ ಮೈತ್ರಿಯನ್ನ ಬಾಜಿರಾಯನು ಒಪ್ಪಿಕೊಂಡನು. ವೆಲ್ಲೆಸ್ಲಿಯು ವಿಧಿಸಿದ ಸಹಾಯಕ ಸೈನ್ಯ ಮೈತ್ರಿಯನ್ನ ಬಾಜಿರಾಯನು ಒಪ್ಪಿಕೊಂಡನು ಅನ್ನೋದು ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬಹುದು. ಇದೇ ಪ್ರಶ್ನೆಯನ್ನ ನಾವು ಮತ್ತೆ ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇ ಬಾಜಿರಾವ್ ಅಥವಾ ಬಾಲಾಜಿ ಬಾಜಿರಾವ್ ಅಂತ ಬರುತ್ತೆ. ಇಲ್ಲಿ ಬಾಜಿರಾವ್ ಅಂತ ಇರೋದು ಯಾವುದು? 2ನೇ ಬಾಜಿರಾವ್ ಅನ್ನೋದು. ಯಾಕಂದ್ರೆ ಇದು 2ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ 2ನೇ ಬಾಜಿರಾವ್ ಪೇಶ್ವೆ ಆಗಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಒಪ್ಕೊಂಡವ್ರು ಯಾರಪ್ಪ ಅಂತಂದ್ರೆ 2ನೇ ಬಾಜಿರಾವ್ ಏನ್ ಮಾಡ್ತಾನೆ? ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ತಾ ಹೋಗ್ತಾನೆ. ಇಲ್ಲಿ ನಾವು ಉತ್ತರವನ್ನ ನೋಡ್ಬೋದು. ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಾವು ಕೆಲವೊಂದಿಷ್ಟು ಅಂಶಗಳನ್ನ ನೋಡೋದಾದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ ಬರ್ತಾರೆ. ಲಾರ್ಡ್ ವೆಲ್ಲೆಸ್ಲಿಯ ಕಾಲಾವಧಿ 1798ರಿಂದ 1805. ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಬಂತು. ಇವನ ಆಗಮನದ ಹೊತ್ತಿಗೆ ಸಾಕಷ್ಟು ಬಲಿಷ್ಠವಾಗಿದ್ದ ಮರಾಠ ಮತ್ತು ಮೈಸೂರು ರಾಜ್ಯಗಳು ಏನಾಗಿತ್ತು? ದುರ್ಬಲಗೊಂಡಿದ್ವು. ಹಂಗಾಗಿ ಇವರ ಒಂದು ನೀತಿಗೆ ಅದು ಬಹಳಷ್ಟು ಅನುಕೂಲಕರವಾಗಿತ್ತು. ಅಂದ್ರೆ ಮರಾಠರು ಮತ್ತು ಮೈಸೂರು ಒಡೆಯರು ದುರ್ಬಲರಾಗಿರೋ ಕಾರಣದಿಂದ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಸಾಕಷ್ಟು ಬೆಳಿಲಿಕ್ಕೆ ಕಾರಣ ಆಗ್ತಾ ಬರುತ್ತೆ. ಈ ಒಂದು ಗುರಿಯನ್ನ ಸಾಧಿಸಲು ಅವನು 3 ವಿಧಾನಗಳನ್ನ ಅನುಸರಿಸಿದ. ಅಂದ್ರೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆಗೆ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ? 3 ವಿಧಾನಗಳನ್ನ ಅನುಸರಿಸ್ತಾ ಬರ್ತಾನೆ. ಅವುಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಇನ್ನು 2ನೇದೇನು? ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನ ಮಾಡೋದು. ಮತ್ತೆ ಮೂರನೇ ವಿಧಾನ ಯಾವ್ದಂತಂದ್ರೆ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರೋ ಕೆಲವೊಂದು ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ಳೋದು. ಈ ಒಂದು 3 ನಿಯಮಗಳನ್ನ ಪಾಲಿಸ್ತಾ ಬರ್ತಾನೆ. ಯಾಕೆ?
ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಲಿಕ್ಕೆ. ಅದರಲ್ಲಿ ನಾವು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಾವು ನೋಡೋದಾದ್ರೆ, ಭಾರತೀಯ ರಾಜ್ಯಗಳ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತರ್ತಾನೆ. 1798ರಲ್ಲಿ ಈ ಇಸ್ವಿ ಬಹಳ ಇಂಪಾರ್ಟೆಂಟ್, TETಯಲ್ಲಿ ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಒಂದು ನಿಮಿಷ. 1798ರಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಈ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆ, ಅದರ ಜೊತೆಗೆ ನಮ್ಮ ಭಾರತೀಯ ರಾಜ್ಯಗಳು, ದೇಶೀಯ ಸಂಸ್ಥಾನಗಳೇನಿರ್ತಾವಲ್ಲ ಅವುಗಳ ನಡುವೆ ನಡೆಯುವಂತಹ ಒಂದು ಸೈನಿಕ ಒಪ್ಪಂದವಾಗಿದೆ. ಈ ಸೈನಿಕ ಒಪ್ಪಂದದಲ್ಲಿ ಕೆಲವೊಂದು ನಿಬಂಧನೆಗಳಿದ್ವು. ಆ ಯಾವ ನಿಬಂಧನೆಗಳು ಕೂಡ ಭಾರತೀಯ ಸಂಸ್ಥಾನಗಳ ಪರವಾಗಿರ್ಲಿಲ್ಲ. ಎಲ್ಲವೂ ಕೂಡ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ಒಂದು ನೀತಿಗೆ ಸಂಬಂಧಿಸಿದಂತೆ ಇರ್ತಾ ಹೋಗ್ತವೆ. ಆ ಒಂದು ನಿಬಂಧನೆಗಳನ್ನ ನಾವು ನೋಡೋದಾದ್ರೆ, ಅಂದ್ರೆ ಈ ಒಂದು ಪ್ರಶ್ನೆ ಮುಂದಿನ ಎಕ್ಸಾಮ್ಗಳಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ನಿಬಂಧನೆ ಏನಿತ್ತಂತಂದ್ರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಅಂದ್ರೆ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನ ಯಾವ ಯಾವ ಸಂಸ್ಥಾನ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಂಡಿರ್ತಾರೋ ಅವರ ಒಂದು ಆಸ್ಥಾನದಲ್ಲಿ ಇಟ್ಕೋಬೇಕಾಗಿತ್ತು. ಇನ್ನು ಎರಡನೇದು, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಅಂದ್ರೆ ಈ ಸೈನ್ಯವನ್ನ ಸಾಕೋ ಜವಾಬ್ದಾರಿ ಎಲ್ಲವೂ ಕೂಡ ಯಾರು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೋ ಅವರದ್ದೇ ಒಂದು ಜವಾಬ್ದಾರಿ ಆಗಿತ್ತು. ಅದರ ಜೊತೆಗೆ ಒಂದ್ ವೇಳೆ ಅವರ ಒಂದು ನಿರ್ವಹಣೆ ಮಾಡಕ್ ಆಗಿಲ್ಲ ಅಂತಂದ್ರೆ, ಅವರ ವೆಚ್ಚವನ್ನ ನಾವು ಭರಿಸ್ಲಿಕ್ಕೆ ಆಗಿಲ್ಲ, ಆ ಸೈನ್ಯದ ವೆಚ್ಚವನ್ನ ಭರಿಸ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ನಮ್ಮ ಒಂದು ಸಂಸ್ಥಾನದ ಯಾವ್ದಾದ್ರು ಒಂದು ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ಇದು ಒಂದು ನಿಬಂಧನೆ ಆಗಿತ್ತು. ಅದರ ಜೊತೆಗೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸ್ಕೊಳ್ಬೇಕು. ಬ್ರಿಟಿಷ್ ರೆಸಿಡೆಂಟ್ ಅನ್ನೋದು ಒಬ್ಬ ಅಧಿಕಾರಿಯುತ ಸ್ಥಾನ. ಆ ಅಧಿಕಾರಿಯನ್ನ ನೇಮಿಸ್ಕೊಳ್ಬೇಕಾಗಿದ್ದು ಅದು ಒಂದು ನಿಬಂಧನೆ ಇತ್ತು. ಇನ್ನೂ ಒಂದು ಕೆಲವೊಂದು ಅಂಶಗಳಿದಾವೆ, ನಿಬಂಧನೆಗಳಿದಾವೆ. ಅವುಗಳೇನಂತಂದ್ರೆ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಅಂದ್ರೆ ಈಗಾಗಲೇ ಅಲ್ಲಿ ಬ್ರಿಟಿಷರು ಫ್ರೆಂಚರ ನಡುವೆ ಯುದ್ಧಗಳ ಆರಂಭ ಆಗಿತ್ತು, ಬ್ರಿಟಿಷರು ಪೋರ್ಚುಗೀಸರ ನಡುವೆ ಯುದ್ಧಗಳ ಆರಂಭ ಆಗಿತ್ತು. ಈ ಒಂದು ಕಾರಣದಿಂದ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವೊಬ್ಬ ಯುರೋಪಿಯನ್ರನ್ನು ಕೂಡ ಆ ಸಾಮ್ರಾಜ್ಯದಲ್ಲಿ ಬಿಟ್ಕೊಳ್ಳುವಾಗಿಲ್ಲ ಅಂತಂದು ಒಂದು ಷರತ್ತನ್ನ ಹಾಕಿದ್ರು. ಅದಾದ ನಂತರ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು. ಅಂದ್ರೆ ನಮ್ಮ ಎರಡು ದೇಶೀಯ ಸಂಸ್ಥಾನಗಳು, ಫಾರ್ ಎಕ್ಸಾಂಪಲ್ ಮರಾಠರು ಮತ್ತೆ ಮೈಸೂರು ಒಡೆಯರು ಯುದ್ಧ ಮಾಡ್ಬೇಕಾದ್ರೆ ಅಥವಾ ಆ ಎರಡು ಸಂಸ್ಥಾನಗಳು ಸಂಧಾನ ಮಾಡ್ಕೊಳ್ಬೇಕಾದ್ರೂ ಕೂಡ ಯಾರ ಅನುಮತಿ ಬೇಕಾಗಿತ್ತು? ಗವರ್ನರ್ ಜನರಲ್ ನ ಅನುಮತಿ ಬೇಕಾಗಿತ್ತು. ಇದಕ್ಕೆ ಪ್ರತಿಯಾಗಿ ಕಂಪನಿ ಒಂದೇ ಒಂದು ಮಾಡ್ತಾ ಇತ್ತು, ಅದೇನಪ್ಪ ಅಂತಂದ್ರೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸು. ಅದೊಂದು ಕೆಲಸಕ್ಕೋಸ್ಕರ ಇಷ್ಟೆಲ್ಲಾ ನಿಬಂಧನೆಗಳನ್ನ ನಮ್ಮ ದೇಶೀಯ ಅರಸರು ಅನುಭವಿಸ್ಬೇಕಾಗಿತ್ತು. ಓಕೆನಾ? ಬಟ್ ಇದೆಲ್ಲವೂ ಕೂಡ ಯಾವ್ದು ಅದು ಅವರ ಒಂದು ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿ ಆಗಿತ್ತಂತೇಳಿ ನಾವ್ ಹೇಳ್ಬೋದು. ಈ ಒಂದು ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಗ್ತಾ ಬಂತು. ಯಾಕಂದ್ರೆ ಬ್ರಿಟನ್ ನಿಂದ ಕರ್ಕೊಂಡ್ಬಂದು ಇಲ್ಲಿ ಸೈನ್ಯವನ್ನ ಇಟ್ಕೊಂಡು ಅವರು ಆದಾಯದ ಮೂಲಗಳಿರ್ಲಾರ್ದೆ ಅವರನ್ನ ಸಾಕೋದು ಬಹಳ ಕಷ್ಟ ಆಗಿತ್ತು. ಅಂತ ಸಮಯದಲ್ಲಿ ನಮ್ಮ ದೇಶೀಯ ಅರಸರೇ ಅವರನ್ನ ಸಾಕಿದಾಗ ಇನ್ನು ಅವ್ರಿಗೆ ಯಾವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಒಂದ್ ವೇಳೆ ಯಾವ್ದಾದ್ರು ಸಂಸ್ಥಾನ ಮೇಲೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಇವರ ಏನು ಬೇರೆ ಸಂಸ್ಥಾನದಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಾರಲ್ಲ, ಅವೇ ಸೈನಿಕರನ್ನ ತಗೊಂಡು ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು. ಅದ್ರ ಜೊತೆಗೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡಲು ಕೂಡ ಸಾಧ್ಯವಾಗ್ತಾ ಬಂತು. ಅಂದ್ರೆ ಈ ಒಂದು ರೆಸಿಡೆಂಟ್ ಏನು ಇರ್ತಾ ಇದ್ರಲ್ಲ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಂಡವರು, ಅವ್ರು ಎಲ್ಲಾ ನಿಯಂತ್ರಣವನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಎಲ್ಲಾ ಸಂಸ್ಥಾನಗಳು ಯಾರ ನಿಯಂತ್ರಣಕ್ಕೆ ಬಂದವು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಬರ್ತಾ ಬಂತು. ಅದರ ಜೊತೆಗೆ ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಇಲ್ಲಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂದ್ರೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ಕೇಳಿದ್ರೆ ನಾವು ನೇರವಾಗಿ ಬರೀಬಹುದು. ಸಹಾಯಕ ಸೈನ್ಯ ಪದ್ಧತಿಯಿಂದ ಆದ ಪರಿಣಾಮಗಳೇನಿದಾವೆ ಅಂತಂದ್ರೆ ಈ ಕೆಳಗಡೆ ಇರುವ ಅಂಶಗಳನ್ನ ನಾವು ಬರೀಬೇಕಾಗುತ್ತೆ. ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಯಾಕಂದ್ರೆ ಸೈನಿಕರನ್ನ ಸಾಕೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಸೊ ಇದು ಒಂದು ನಮ್ಮ ದೇಶೀಯ ಸಂಸ್ಥಾನಕ್ಕೆ ಬಹಳಷ್ಟು ಶೋಷಣೆಗೆ ಒಳಪಡಲಿಕ್ಕೆ ಕಾರಣವಾಗ್ತಾ ಬಂತು. ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದಂದ್ರೆ ಹೈದರಾಬಾದ್ ಸಂಸ್ಥಾನ. ಇದು ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಕೆಲವೊಮ್ಮೆ
ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆ ನೀಡಿರುವಂತಹ ಸಂಸ್ಥಾನಗಳು ಯಾವುವು ಅಂತೇಳಿ ಪ್ರಶ್ನೆ ಬರ್ಬೋದು, ಅಥವಾ ಮೊದಲ ಸಂಸ್ಥಾನ ಯಾವುದಂತಾದ್ರೂ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಹೈದರಾಬಾದ್ ಸಂಸ್ಥಾನದ ನಂತರ ಯಾವ್ದು ಬರುತ್ತಂದ್ರೆ ಮೈಸೂರು, ಔಧ್, ತಂಜಾವೂರು, ಮರಾಠ ಸಂಸ್ಥಾನಗಳು, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಡ್ತಾ ಬರ್ತವೆ ಅನ್ನೋದು ಇಲ್ಲಿ ನಾವು ಗಮನ ವಹಿಸ್ಬೇಕಾಗತ್ತೆ. ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ ನಾವು ನೋಡಿದ್ವಿ, ಅದೇನು ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆದಲ್ಲಿ ಏನಿತ್ತು ಅಂತಂದ್ರೆ ದೇವಾಲಯಗಳು ಮತ್ತು ಅವುಗಳ ಸ್ಥಳಗಳ ನಾವು ನೋಡ್ತಾ ಬಂದ್ವಿ. ಒಂದ್ ಕಡೆ ದೇವಾಲಯಗಳು ಮತ್ತು ಅವುಗಳಿರುವಂತಹ ಸ್ಥಳಗಳು. ಈ ಒಂದು ಪ್ರಶ್ನೆ ಯಾವ ರೀತಿ ಫ್ರೇಮ್ ಮಾಡಿದಾರೆ ಅಂತಂದ್ರೆ, ಪ್ರತಿ ಪಾಠದಲ್ಲಿ ಆ ಒಂದು ಸಾಮ್ರಾಜ್ಯ ಅಥವಾ ಆ ಒಂದು ವಂಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ದೇವಾಲಯಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕದಂಬರಿಗೆ ಸಂಬಂಧಪಟ್ಟಂಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿದೆ ಅಂತಂದು ಈ ಕದಂಬರ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಎರಡನೇದು ಗಂಗರಿಗೆ ಸಂಬಂಧಪಟ್ಟಂಗ ತಲಕಾಡಿನ ಪಾತಾಳೇಶ್ವರ ದೇವಾಲಯ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅದು ಸ್ಥಳನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿದೆ, ಅಲ್ಲಿ ಲೋಕೇಶ್ವರ ದೇವಾಲಯ ಅಂತೇಳಿ ಹೆಸರು ಬದಲಾವಣೆ ಮಾಡಿದ್ದಾರೆ. ಬಟ್ ಎರಡು ಹೆಸರು ಒಂದೇ, ವಿರೂಪಾಕ್ಷ ದೇವಾಲಯ ಅಂದ್ರೂ ಒಂದೇ, ಲೋಕೇಶ್ವರ ದೇವಾಲಯ ಅಂದ್ರೂ ಕೂಡ ಒಂದೇ. ಇನ್ನು ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಕೈಲಾಸನಾಥ ದೇವಾಲಯ ಎಲ್ಲೋರ. ಈ 4 ದೇವಾಲಯಗಳನ್ನ ಪಿಕ್ಚರ್ ಬೇಸ್ಡ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಈ ರೀತಿನೂ ಸೆಟ್ ಮಾಡಬಹುದಾ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ಬಹುದು. ಸೊ ಹಂಗಾಗಿ ನಾವು ಯಾವ್ದನ್ನೋ ನೆನ್ಪಿಟ್ಕೊಳ್ಳೋದ್ರಲ್ಲಿ ಇನ್ಯಾವುದನ್ನೋ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಈ ಒಂದು ಅಂಶನ ಗಮನಿಸಿದ್ರೆ ಗೊತ್ತಾಗುತ್ತೆ ಪೇಪರ್ ಸೆಟ್ ಮಾಡೋರ್ ಮೈಂಡ್ ಯಾವ ತರ ಇದೆ ಅನ್ನೋದು. ಸೊ ಈ ತರ ನಾವು ಸೂಕ್ಷ್ಮವಾದ ವಿಷಯಗಳನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಜಸ್ಟ್ ಟೆಸ್ಟ್ ಸಿರೀಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ ಮುಂದೆ ಅಂದ್ರೆ ಮೇ ತಿಂಗಳಲ್ಲಿ ವಾರಕ್ಕೆ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಅದು ಆನ್ಲೈನ್ ಮೋಡಲ್ಲೇ ಇರುತ್ತೆ. ಕೀ ಉತ್ತರಗಳನ್ನ ವಿವರಣೆ ಮಾಡ್ತಾ ಹೋಗ್ತೀವಿ. ಅಂದ್ರೆ ಟೆಸ್ಟ್ ಬೆಳಗ್ಗೆ ಆಗುತ್ತಲ್ಲ, ಸಾಯಂಕಾಲ ಅದ್ರ ಬಗ್ಗೆ ನಾವು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮ್ಮದು ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಆನ್ಲೈನ್ ಮೋಡಲ್ಲಿ ಇರೋದ್ರಿಂದ ನಿಮ್ಗೆ ಯಾವ ಪೇಪರ್ಗಳು ನಮಗೆ ಸಿಗಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ನಮ್ಮ ಕೀ ಉತ್ತರ ಏನ್ ಬಿಡ್ತೀವಲ್ಲ ಅವುಗಳ ಆಧಾರದ ಮೇಲೆ ನಿಮ್ಮ ಪೇಪರನ್ನ ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ. ಇನ್ ಮುಂದೆ ನಾವು ನಿಮ್ಮನ್ನೆಲ್ಲ ತಲುಪಬೇಕಾಗಿದೆ. ಸೊ ಹಾಗಾಗಿ ಟೆಲಿಗ್ರಾಮ್ ಚಾನಲ್ ಅನ್ನ ಆರಂಭ ಮಾಡ್ತೀವಿ. ಯಾಕಂದ್ರೆ ಇದಕ್ಕೂ ಹಿಂದೆ ಒಂದು ಟೆಲಿಗ್ರಾಮ್ ಚಾನಲ್ ಓನರ್ಗೆ ನಾ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಆ ವಿಡಿಯೋನ ಟೆಲಿಗ್ರಾಮ್ಗೆ ಹಾಕಿ ಅಂತಂದು. ಬಹುಶಃ ಆ ವ್ಯಕ್ತಿಯಿಂದ ಈ ಕ್ಷಣದವರೆಗೂ ಯಾವುದೇ ರೆಸ್ಪಾನ್ಸ್ ನನಗೆ ಸಿಕ್ಕೇ ಇಲ್ಲ. ಸೊ ಅಂದ್ರೆ ಅವರು ಬೆಳೆಸ್ಲಿಕ್ಕೆ ಅಥವಾ ವಾಸ್ತವವಾಗಿರುವ ಕಂಟೆಂಟ್ ನ ತಲುಪಿಸ್ಲಿಕ್ಕೆ ಅವ್ರಿಗೆ ಯಾಕೋ ಇಷ್ಟ ಇಲ್ಲ ಅಂತೇಳಿ ನಮ್ಗೆ ಅನ್ಸುತ್ತೆ. ಸೊ ಹಾಗಾಗಿ ನಾವು ಅವರಿಗೆ ಫೋರ್ಸ್ ಮಾಡಲಿಲ್ಲ. ನಮ್ದೇ ಆದ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಆರಂಭ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಎಲ್ಲರೂ ಅದಕ್ಕೆ ಸೇರ್ಬೇಕಾಗುತ್ತೆ. ಇನ್ನು ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಸರ್ ಅಂತೇಳಿ ಸಾಕಷ್ಟು ಜನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಒಂದು ಹೇಳಿಕೆಯಲ್ಲಿ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ನಮಗೆ ಹಸಿವಾದಾಗ ಊಟ ನಾವೇ ಮಾಡಬೇಕು, ಬೇರೆಯವ್ರ ಮೇಲೆ ನೆಪ ಹೇಳಂಗಿಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ನನಗೆ ಬುಕ್ ಕೊಟ್ಟಿಲ್ಲ, ಅವ್ರು ನನಗೆ ಹೇಳಿಲ್ಲ, ಅವು ಯಾವೂ ಇಲ್ರಿ. ಪ್ರತಿಯೊಂದು ಕೂಡ ನಮಗೆ ಇವಾಗ ಆನ್ಲೈನಲ್ಲೂ ಸಿಗುತ್ತೆ, ಎಲ್ಲರ ಹತ್ರ ಕೂಡ ಬುಕ್ ಇದಾವೆ. 6 to 10th ಬುಕ್ಕು ಬಿಟ್ಟು ಬೇರೆ ಯಾವುದರಿಂದನೂ ಪ್ರಶ್ನೆ ಬರಲ್ಲ. ಹಾಗಿದ್ದಾಗ 6 to 10th ಬುಕ್ಕು ಓದಕ್ಕಾಗಲ್ವಾ? ಇನ್ನು ಓದದೆ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಸುಮ್ಮನೆ ನೆಪಗಳು ಹೇಳ್ತಾವ, ಓದಲ್ಲ. ಪರೀಕ್ಷೆ ಇನ್ನೂ 4-5 ದಿನ ಇರುತ್ತೆ. 4-5 ದಿನದಲ್ಲಿ ಅಷ್ಟು ಬುಕ್ಕನ್ನ ಓದಕ್ಕೆ ಯಾವಾಗ ಆಗುತ್ತೆ, ರಿವಿಷನ್ ಯಾವಾಗ ಆಗುತ್ತೆ? ಅದೇನು ಸ್ವಲ್ಪ ಸಿಲೆಬಸ್ ಇದನ್ನ 6 to 10th ಬುಕ್ಕೆ ಡಬಲ್ ಆಗುತ್ತೆ. ಅದರ ಜೊತೆಗೆ ಸೈಕಾಲಜಿ ಓದಬೇಕು, ಇಂಗ್ಲೀಷು ಓದಬೇಕು, ಕನ್ನಡ ಓದಬೇಕು. ಇವೆಲ್ಲವೂ ಇದ್ದಾಗ ನಾವು ಓದ್ದೇನೆ ಪರೀಕ್ಷೆ ಪಾಸ್ ಮಾಡಬೇಕು, ನೌಕರಿ ತಗೋಬೇಕಂದ್ರೆ ಹೆಂಗಾಗತ್ತೆ? ಸೊ ಹಾಗಾಗಿ ನಾವು ಓದಿ ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಹಾಕ್ಕೋಬೇಕು. ವೇಳಾಪಟ್ಟಿಗಳನ್ನ ಹಾಕ್ಕೊಂಡು ಅದ್ರ ಪ್ರಕಾರ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಒಂದು ಹುದ್ದೆ ತಗೊಂಡು ನಾವು ಉನ್ನತ ಸ್ಥಾನದಲ್ಲಿ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಕೂಡ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳಿ ಕೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಹೋಗ್ತೀನಿ. ಆದಷ್ಟು ಬೇಗ ಇನ್ನೊಂದು ತರಗತಿಯನ್ನ ಅಪ್ಲೋಡ್ ಮಾಡ್ತೀನಿ. 2 ಅಥವಾ 3 ವಿಡಿಯೋಗಳಲ್ಲಿ 2022 GPST ಟೋಟಲಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.